Hi all, welcome back to my YouTube channel Arpita's Aesthetic Aura. ಇದೊಂದು ಸೆಮಿ ಸಿಲ್ಕ್ ಲೈಕ್ ಕಾಂಚೀಪುರಂ ಸೆಮಿ ಸಿಲ್ಕ್ ಸ್ಯಾರಿ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಂದೇ ಓನ್ ಸ್ಯಾರಿ. ಇದು ವಿಚ್ ಐ ಹ್ಯಾವ್ ಬಾಟ್ ಫ್ರಮ್ ಕಾಂಚೀಪುರಂ. ಇದೊಂದು ಸ್ಪೆಷಲ್ ಸ್ಯಾರಿ. ನನ್ನೊಂದು ಸ್ಪೆಷಲ್ ಇವೆಂಟ್ ನಡೆಯುತ್ತೆ. ಆ ಒಂದು ಸ್ಪೆಷಲ್ ಇವೆಂಟ್ಗೆ ಡ್ರೇಪ್ ಮಾಡೋದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಬ್ರೈಡಲ್ ಡಿಸೈನಲ್ಲಿ ಟಾಸಲ್ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಬಂದು ಕ್ರೀಮ್ ವೈಟ್ ವಿತ್ ಮೆಜಂತಾ ಆರ್ ಗ್ರೇಪ್ ವೈನ್ ಕಲರಲ್ಲಿದೆ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿರೋ ಕಲರ್ ಇದು. ನೀವಿಲ್ಲಿ ನೋಡ್ಬೋದು. ಇದು ವೈಟ್, ಕಂಪ್ಲೀಟ್ ಬಾಡಿ ವೈಟ್ ಇದೆ. ವೈಟ್ ವಿತ್ ಕಾಪರ್ ಬುಟ್ಟಾಸ್ ಇದೆ, ಸ್ಕ್ವೇರ್ ಬುಟ್ಟಾಸ್ ಇದೆ. ಆ್ಯಂಡ್ ಬಾರ್ಡರ್ಗೆ ಈ ಥರ ಇದೆ. ಆ್ಯಂಡ್ ಪಲ್ಲು ಬಂದು ಕಂಪ್ಲೀಟ್ ಫ್ಲೋರಲ್ ಡಿಸೈನ್ ವಿತ್ ಬಿಗ್ ಬಿಗ್ ಬುಟ್ಟಾಸ್. ಈ ಥರ ಬುಟ್ಟಾಸಿಂದ ಕಂಪ್ಲೀಟ್ ಕವರ್ ಆಗಿದೆ. ಬಾರ್ಡರ್ ಬಂದು ಬ್ಯಾಂಡ್ ಡಿಸೈನ್ಸ್ ಅಲ್ಲಿ ಬಂದಿದೆ. ಫ್ಲೋರಲ್ ಬ್ಯಾಂಡ್ಸ್ ಬಂದಿದೆ, ಈಕ್ವಲ್ ಬಾಂಡ್ಸ್ ಬಂದಿದೆ, ಆ್ಯಂಡ್ ಫ್ಲೋರಲ್ ವಿತ್ ಸೆಮಿ ಫ್ಲೋರಲ್ಸ್ ಬಂದಿದೆ. ಸೊ ಈ ಥರ ಡಿಸೈನಲ್ಲಿ ಕಂಪ್ಲೀಟ್ ಪಲ್ಲು ಇದೆ, ವಿಚ್ ಇಸ್ ಕ್ರೀಮ್ ವೈಟ್ ಆ್ಯಂಡ್ ಮೆಜೆಂಟಾ ಆರ್ ಗ್ರೇಪ್ ವೈನ್ ಶೇಡಲ್ಲಿರೋದು. ಈ ಒಂದು ಸ್ಯಾರಿಗೆ ಬ್ರೈಡಲ್ ಡಿಸೈನ್ ಹಾಕಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಥ್ರೆಡ್ಸು ಕ್ರೀಮ್ ವೈಟ್, ಗ್ರೇಪ್ ವೈನ್ ಕಲರ್ ಆ್ಯಂಡ್ ಕಾಪರ್ ಶೇಡ್ ಕೂಡ ಇದೆ. ಅದರಲ್ಲಿ ಕಾಪರ್ ಶೇಡ್ ಇದೆ, ಗೋಲ್ಡ್ ಶೈನ್ ಶೇಡ್ ಎಲ್ಲ ಕಾಪರ್ ಶೇಡ್ ಇರುವಂಥ ಥ್ರೆಡ್ಸ್ ತೊಗೊಂಡಿದ್ದೀನಿ. ಜೊತೆಗೆ ಈ ಥರ ಬೀಡ್ಸ್. ಇದು ಒಂದು ಫ್ಲೋರಲ್ ಬೀಡ್ಸ್. ಇದು ತುಂಬ ಸ್ವಲ್ಪ ಚಿಕ್ಕ ಸೈಜ್ ಇದೆ. ಇದಕ್ಕೂ ದೊಡ್ಡ ಸೈಜ್ ಕೂಡ ಬರುತ್ತೆ. ನಾನು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ. ಈ ಥರ ಇದಕ್ಕೆ ಕಾಸು ಡಿಸೈನ್ ಕೂಡ ಯೂಸ್ ಮಾಡ್ತೀನಿ. ಅದು ನಾನು ಹಾಕುವಾಗ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಲೈನ್ ನಾನು ಈ ಕಲರ್ ತೊಗೊಂಡಿದ್ದೀನಿ, ಕ್ರೀಮ್ ವೈಟು. ಒಂದು 180 to 200 ಸ್ಟ್ಯಾಂಡ್ಸ್ನ ಸುತ್ತಕೊಂಡು ಅದನ್ನು 8 ಎಳೆ ದಾರ ಮಾಡ್ಕೊಂಡಿದ್ದೀನಿ ನಾನು. ಯೂಶಲಿ 6 ಎಳೆ ದಾರ ಮಾಡ್ಕೋತೀವಿ. ಈ ಸ್ಯಾರಿ ಸ್ವಲ್ಪ ಮಂದ ಇರೋದ್ರಿಂದ ಸೊ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಥಿಕ್ ಡಿಸೈನ್ ಥರ ಕಾಣಿಸ್ಲಿ ಅಂತ 180 to 200 ಸ್ಟ್ಯಾಂಡ್ಸ್ನ ಸುತ್ತಕೊಂಡು ಅದನ್ನು 8 ಎಳೆ ದಾರ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಇದಕ್ಕೆ ನಂಬರ್ 9 ಕ್ರೋಶಾ ಕಡ್ಡಿ ತಗೊಂಡಿದ್ದೀನಿ. ಸೊ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಈ ದಾರ ಸುತ್ತಕೊಂಡಿದ್ವಲ್ಲ, ಅದಕ್ಕೆ ನಾನು ಎಂಡ್ ನಾಟ್ ಹಾಕ್ಕೊಂಡಿದ್ದೀನಿ. 2 ಸಲ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಸ್ಯಾರಿ ಪಲ್ಲು ಇದೆಯಲ್ಲ, ಫಸ್ಟ್ ಪಾರ್ಟ್ಗೆ ಜಿಗ್ಜ್ಯಾಗ್ ಮಾಡಿಸುವಾಗ ಕರ್ವ್ ಶೇಪ್ ಮಾಡಿಸ್ಬೇಡಿ. ಸ್ಟ್ರೇಟ್ ಫಿನಿಶಿಂಗ್ ಕೊಟ್ಟಾಗ ಡಿಸೈನ್ ಏನು ಹಾಕ್ತೀವೋ ಅದು ಸ್ಟ್ರೇಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಕರ್ವ್ ಆಗುತ್ತೆ, ಬೆಂಡ್ ಆಗುತ್ತೆ ಡಿಸೈನು. ನಾವು ಸ್ಪೆಷಲಿ ಕ್ರೋಶಾ ಡಿಸೈನ್ ಹಾಕುವಾಗ. ಇವಾಗ ಅದ್ರ ಬ್ಯಾಕ್ ಸೈಡ್ ಇಟ್ಕೊಂಡು ನೀಡಲಿಂದ ದಾರನ ಹೀಗೆ ತಂದು ಲಾಕ್ ಮಾಡಬೇಕಾಗತ್ತೆ ಸಿಂಗಲ್ ಕ್ರೋಶಾ. ಮತ್ತೆ ಇನ್ನೊಂದು ಸಲ ಬೇಕಾದರೆ ಸೆಕ್ಯೂರ್ ಮಾಡೋ ಪರ್ಪಸ್ಗೆ ಇನ್ನೂ ಒಂದು ಸಲ ತಂದು ಹೀಗೆ ಲಾಕ್ ಮಾಡಬೇಕಾಗತ್ತೆ. ಹೇಗೆ ಲಾಕ್ ಆಗುತ್ತೆ, ಇಲ್ಲಿಂದನೇ ಸ್ವಲ್ಪ ದಾರನ ಮೇಲೆ ತಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಿಂಗಲ್ ಫ್ಲವರ್ ಬೀಡ್ನ ಆ್ಯಡ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಫಸ್ಟ್ ಬೇಸ್ ಲೈನ್ ಬಂದು ನಾವು ಬೀಡ್ಸಲ್ಲೇ ಆ್ಯಡ್ ಮಾಡ್ತಾ ಇರೋದ್ರಿಂದ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಮತ್ತು ದಾರ ಮೇಲೆ ತಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ದಾರ ಮೇಲೆ ತಂದು ಇನ್ನೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟು 3 ಬೀಡ್ಸನ್ನು ಹಾಕಿ ಲಾಕ್ ಮಾಡಿಕೊಂಡು ಇಲ್ಲಿಂದ 7 ಚೈನ್ 1 2 3 4 5 6
7 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಂಗಿಲ್ಲ. ಸ್ವಲ್ಪ ಹಿಂದಕ್ಕೆ ಈ ಯು ಶೇಪ್ ಬರುತ್ತಲ್ಲ ಆ ಥರ ಸ್ವಲ್ಪ ಹಿಂದಕ್ಕೆ ಹೀಗೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕಾಗತ್ತೆ. ಈ ಥರ. ಇದಾದಮೇಲೆ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಸಿಂಗಲ್ ಬೀಡ್ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತೆ ಬೀಡನ್ನು ತಗೊಂಡು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಬೀಡು ಮತ್ತೆ ಇನ್ನೊಂದು ಲಾಕ್ ಮತ್ತೆ ಇನ್ನೊಂದು ಬೀಡ್ಸ್ ನೀವು ಬೇರೆ ಯಾವ್ದಾದ್ರು ರೌಂಡ್ ಬೀಡ್ಸ್ ಯಾರು ತೊಗೋಬೋದು. ಇನ್ನು ಬೇರೆ ಬೇರೆ ಫ್ಲವರ್ ಬೀಡ್ಸ್ ಕೂಡ ಸಿಗ್ತಾ ಇರುತ್ತೆ, ಅದನ್ನು ನೀವು ಹಾಕೋಬೋದು. ಸೊ 4 ಆಯಿತು. ಇನ್ನು ಒಂದು ಅಟ್ಯಾಚ್ ಮಾಡ್ಕೋತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ 7 ಚೈನ್ 1 2 3 4 5 6 7 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೂ ಅಲ್ಲ ಸ್ವಲ್ಪ ಹಿಂದಕ್ಕೆ ಈ ಲಾಸ್ಟ್ ಒನ್ ಹಾಕ್ಕೊಂಡ್ವಲ್ಲ ಹಾಗೆ ಯು ಶೇಪಲ್ಲಿ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಹೀಗೆ ಲಾಕ್ ಮಾಡಬೇಕು. ಈಗ ನೋಡಿ ಫಸ್ಟ್ ನಾನು 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 1 2 3 ಬೀಡ್ಸ್ ಹಾಕಿ 7 ಚೈನ್ನ ಯು ಶೇಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಬೀಡ್ಸ್ 1 2 3 4 5 ಬೀಡ್ಸ್ ಹಾಕ್ಕೊಂಡು 7 ಚೈನ್ ಹಾಕ್ಕೊಂಡಿದ್ದೀನಿ. ಇದೇ ಥರ ಕಂಪ್ಲೀಟ್ ಸ್ಯಾರಿ ಪಲ್ಲುನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಬೇಸ್ ಲೈನನ್ನು ಅಂದರೆ ಫಸ್ಟ್ ಮಾತ್ರ 3 ಚೈನ್, ಇನ್ನು ಮಿಕ್ಕಿದೆಲ್ಲ 3 ಬೀಡ್ಸ್ ಹಾಕಿ ನೆಕ್ಸ್ಟ್ ಇರೋದೆಲ್ಲ 5 ಬೀಡ್ಸ್ ಹಾಕಿ 7 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ 3 ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಫಸ್ಟ್ ಮಾತ್ರ 3 ಬೀಡ್ಸ್, ಮಿಕ್ಕಿದ ಎಲ್ಲ 5 ಬೀಡ್ಸ್ ವಿತ್ 7 ಚೈನ್, ಲಾಸ್ಟ್ ಪಲ್ಲು ಎಂಡ್ ಮಾಡ್ತೀವಲ್ಲ ಅಲ್ಲಿ 3 ಬೀಡ್ಸ್ ಹಾಕಿ ಎಂಡ್ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಮಾತ್ರ ಡಿಸೈನ್ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಕಂಪ್ಲೀಟ್ ಪಲ್ಲುಗೆ. ಸೊ ಇಲ್ಲಿಂದ ಇದು ಸ್ಟಾರ್ಟ್ ಲೈನ್, ಇಲ್ಲಿಂದ ಎಂಡ್ ಲೈನ್ವರೆಗೂ ಫಿನಿಶ್ ಮಾಡಿದ್ದೀನಿ. ನಾನು ಏನು ಹೇಳಿದೆ, ಫಸ್ಟು 3 ಬೀಡ್ಸ್ ತೊಗೊಂಡು 7 ಚೈನ್ ತೊಗೊಂಡು ಆಮೇಲೆ 5 ಬೀಡ್ಸ್ ತೊಗೊಂಡು ಮತ್ತೆ 7 ಚೈನ್ ಲಾಕ್ ಮಾಡಬೇಕು. ಎಂಡಿಂಗಲ್ಲಿ 3 ಬೀಡ್ಸ್ ಹಾಕಿ ಲಾಕ್ ಮಾಡಿದ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಅಂತ. ಬಟ್ ಇಲ್ಲಿ ನಾನು 3 ಬೀಡ್ಸ್ ಹಾಕಿದಾಗ ಇಲ್ಲಿ ಗ್ಯಾಪ್ ಜಾಸ್ತಿ ಬರುತ್ತೆ ಅಂತ ನಾನು 5 ಬೀಡ್ಸ್ ಹಾಕ್ಕೊಂಡೆ ಫಿನಿಶ್ ಮಾಡಿದ್ದೀನಿ. ಸೊ ಆರ್ಚ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಗ್ಯಾಪ್ ಬರಲ್ಲ. ಸೊ ಹಾಗಾಗುತ್ತೆ. ಬಟ್ ನೀವು ಯೂಶ್ವಲಿ ಫಿನಿಶ್ ಮಾಡ್ಕೊಳ್ಳುವಾಗ 3 ಬೀಡ್ಸ್ ಹಾಕಿನೇ ಫಿನಿಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಫಿನಿಶ್ ಆಗಿದೆ ನಂದು ಕಂಪ್ಲೀಟ್ ಬೇಸ್ ಲೈನ್ ಫಿನಿಶ್ ಆಯಿತು. ಇದಾದಮೇಲೆ 2 to 3 ಚೈನ್ ಹಾಕ್ಕೊಂಡು ಸಿಸರ್ ತಗೊಂಡು ಒಂದು ಸ್ವಲ್ಪ ದಾರ ಬಿಟ್ಟು ಹೀಗೆ ಕಟ್ ಮಾಡಿ ಈ ನೀಡಲ್ ಹೀಗೆ ತೆಗೆದ್ರೆ ಹೀಗೆ ಕಂಪ್ಲೀಟ್ ಹಿಂಗೆ ಹೇಳಿದ್ರೆ ಲಾಕ್ ಆಗುತ್ತೆ. ಆಮೇಲೆ ಬೇಕಾದರೆ ನಾವು ಎಲ್ಲ ಲೇಯರ್ಸ್ ಆಫ್ ಕುಚ್ಚು ಆದಮೇಲೆ ಕ್ರೋಶ ಆದಮೇಲೆ ನಾವು ಇಲ್ಲಿ ಹಿಂದ್ಗಡೆ ಗಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಲೇಯರ್ ಏನು ಅಂತ ನೋಡೋಣ.
ಈಗ ನೋಡ್ಬೋದು ಸೆಕೆಂಡ್ ಲೇಯರು ನಾನೇನು ಹೇಳಿದ್ನಲ್ವಾ 7 ಚೈನ್‌ಗೆ 16 ಡಬಲ್ ಕ್ರೋಶಗಳನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ. ಕಂಪ್ಲೀಟ್ ಪಲ್ಲುಗೆ ಎಂಡ್ ಪಲ್ಲುವರೆಗೂ ಫಿಲ್ ಮಾಡ್ಕೊಂಡಿದ್ದೀನಿ. ಎಂಡ್ ಪಲ್ಲುವರೆಗೂ ಹಾಕಿ ನನಗಿಲ್ಲಿ 5 ಬೀಡ್ಸ್‌ಗೆ ಫಿನಿಶ್ ಆಯಿತು. ನೀವು 3 ಬೀಡ್ಸ್‌ಗೆ ಫಿನಿಶ್ ಮಾಡ್ಕೊಳ್ಳಿ. 5 ಬೀಡ್‌ಗೆ ಫಿನಿಶ್ ಆದಮೇಲೆ 3 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲ್ ತಂದು ಕಟ್ ಮಾಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಲೇಯರ್ ಕ್ರೋಶ ಆದಮೇಲೆ ಗಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಹೇಳ್ತೀನಿ. ಇವಾಗ ಥರ್ಡ್ ಲೇಯರ್ ಸ್ಟಾರ್ಟ್ ಮಾಡೋಣ. ಥರ್ಡ್ ಲೇಯರ್ ಬಂದು ಒಂದು ಫಸ್ಟ್ ಕ್ರೋಶ ನಾನು ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದನ್ನು ಯಾಕೆ ನಾನು ವಿಡಿಯೋ ಮಾಡಲಿಲ್ಲ ಅಂತಂದರೆ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡಬೇಕಾಗಿತ್ತು. ಸೊ ಅದಕ್ಕೆ ಒಂದು ಕ್ರೋಶನ ಹಾಕಿದ್ದೀನಿ. ಒಂದು ಕ್ರೋಶ ಕಂಪ್ಲೀಟ್ ಮಾಡಿದ್ದೀನಿ. ಯೂಶಲಿ ಈ ಥರ ಪಿಕಾಟ್ಸನ್ನು ಹಾಕಿ ಮಧ್ಯ ಮಧ್ಯ ಬೀಡ್ಸನ್ನು ಆ್ಯಡ್ ಮಾಡ್ತಿದ್ದೆ. ಈ ಸಲ ಈ ಥರ ಮಧ್ಯೆ ಒಂದು ಬೀಡನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ಇದು ಸ್ವಲ್ಪ ಅನ್‌ಈವನ್ ಥರ ಕಾಣಿಸುತ್ತೆ. ನಾವು ಬೀಡ್ಸನ್ನು ಆ್ಯಡ್ ಮಾಡಿ ಸ್ವಲ್ಪ ಸ್ಟ್ರಾಂಗಾಗಿ ದಾರನ ಎಳಿತೀವಲ್ಲ ಆವಾಗ ಇದು ಕಂಪ್ಲೀಟ್ ನೀಟಾಗಿ ಕ್ರೋಶ ಥರ ಕಾಣಿಸುತ್ತೆ. ಅದು ನಾನು ಹೇಗೆ ಬೀಡ್ಸ್ ಆ್ಯಡ್ ಮಾಡಿ ಅದು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಥರ್ಡ್ ಲೇಯರು ತುಂಬ ಈಸಿ. ಅದು ಒಂದು ಕ್ರೋಶ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಇದೇ ಥರ ಇಲ್ಲಿ ಇದೆ ಫಸ್ಟ್ ಚೈನ್ ಅಂತ ಅಂದ್ಕೊಳ್ಳಿ. ಇದನ್ನು 3 ಬೀಡ್ಸ್ ಇದೆಯಲ್ಲ, ಫಸ್ಟು ಇಲ್ಲಿ ಲಾಕ್ ಮಾಡಿಕೊಂಡು 4 ಚೈನ್ ಬ್ಯಾಕ್ ಸೆಕೆಂಡ್ ಲೇಯರಲ್ಲಿ 4 ಚೈನ್ ಹಾಕ್ಕೊಂಡು ಅದೇ ಥರ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಇಲ್ಲಿಂದ ನಾನು ಪಿಕಾಟ್ಸ್‌ನ ಮಾಡ್ಕೊಂಡು ಹೋಗಿದ್ದೀನಿ. ಅದೇ ಥರ ಇವಾಗ 3 ಬೀಡ್ಸ್ ಇದೆ ಇಲ್ಲಿ. ಇಲ್ಲಿಗೆ 4 ಚೈನ್ ಹಾಕಬೇಕು. 1, 2, 3, 4 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿಕೊಂಡು ಇಲ್ಲಿಂದನೇ ಒಂದು ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 16 ಡಬಲ್ ಕ್ರೋಶಗಳು ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲ್ಗಡೆನೆ ಒಂದು ಚೈನ್ ಥರ ಫಾರ್ಮ್ ಆಗಿದೆ. ನಿಮ್ಗೆ ಕಾಣಿಸ್ತಿರ್ಬೋದು. ಆ ಚೈನ್ ಮೇಲೆ ಫಸ್ಟ್ ಚೈನ್ ಮೇಲೆ ಹೋಗಿ ದಾರನ ತಂದು ಹೀಗೆ ನಾವು ಸೂಜಿ ಮೇಲೆ ಸುತ್ತಕೊಂಡು ಫಸ್ಟ್ ಚೈನ್ ಮೇಲೆ ಹೋಗಿ ದಾರ ಅಂತಂದರೆ 3 ದಾರ ಆಗುತ್ತೆ. 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶ ಮಾಡಿದ್ವಲ್ಲ ಆವಾಗಲೇ ಅದೇ ಥರ ಮಾಡಿಬಿಟ್ಟು ಅಲ್ಲಿಂದನೇ 3 ಚೈನ್ 1, 2, 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗಡೆಗೆ ಹೋಗಿ ದಾರನ ತಂದು 2 ದಾರ ಇರುತ್ತೆ. 2 ದಾರನೂ ಒಂದು ಮಾಡಿದ್ರೆ ಈ ಥರ ಪಿಕಾಟ್ ಆಗುತ್ತೆ. ಅದೇ ಥರ ಮತ್ತೆ ಇನ್ನೊಂದ್ಸಲ ದಾರ ಸುತ್ತಕೊಂಡು ಪಕ್ಕದ ಚೈನ್ಗೆ ಹೋಗಿ ದಾರನ ತಂದು 2ಗೆ 1, 2ಗೆ 1 ಮಾಡಬೇಕಾಗುತ್ತೆ. ಇಲ್ಲಿಂದಾನೇ 3 ಚೈನ್ 1, 2, 3 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶ ಹಿಂದೆ ಹೋಗಿ ದಾರನ ತಂದು 2 ದಾರಗೆ 1 ಮಾಡಿದ್ರೆ ಪಿಕಾಟ್ ಆಗುತ್ತೆ. ಹೀಗೆ ನಾವು 16 ಕಂಬಗಳು ಹಾಕ್ಕೊಂಡಿದ್ವಲ್ಲ 7 ಪಿಕಾಟ್ಸನ್ನ ಮಾಡಿಕೊಂಡು ಮಧ್ಯಕ್ಕೆ ಈ ಥರ ಬೀಡನ್ನು ಆ್ಯಡ್ ಮಾಡಬೇಕಾಗತ್ತೆ. ಮಧ್ಯೆ ಆ್ಯಡ್ ಮಾಡಿದಾಗ ಸೊ ಇವಾಗ ಒಂದು ಚೈನ್ ಇರುತ್ತೆ. ಆ ಒಂದು ಚೈನ್ನ ಬಿಟ್ಬಿಟ್ಟು ನೆಕ್ಸ್ಟಿಂದ ಮತ್ತೆ ಪಿಕಾಟ್ಸ್‌ನ ಹಾಕ್ಕೊಂಡು ಹೋಗಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ 7 ಪಿಕಾಟ್ಸ್‌ನ ಮಾಡ್ಕೊಂಡ್ಮೇಲೆ ಒಂದು ರೋಸ್ ಬೀಡ್ ಮೇಲ್ಗಡೆ ಬೇಸ್ ಲೈನ್ಗೆ ಹಾಕಿದ್ವಲ್ಲ ಅದೇ ಥರದ್ದು ಒಂದು ರೋಸ್ ಬೀಡನ್ನ ಸೂಜಿ ಒಳಗಡೆ ಹಾಕ್ಕೊಂಡು ಈ ದಾರದ ಒಳಗಡೆ ಪೋಣಿಸ್ಕೊಂಡು ಒಂದು ಲಾಕ್ ಮಾಡಬೇಕು. ಅಂದರೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಏನು ಮಾಡಬೇಕು, ಒಂದು ಚೈನ್ ಇರುತ್ತಲ್ಲ ಆ ಚೈನನ್ನು ಬಿಟ್ಟು ನೆಕ್ಸ್ಟ್ ಚೈನ್ ಈ ಚೈನ್ನ ಬಿಟ್ಬಿಡಿ. ಕಾಣಿಸ್ತಿದ್ಯಾ ಅನ್ಕೋತೀನಿ. ಈ ಚೈನನ್ನು ಬಿಟ್ಟು
ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ಹೋಗಬೇಕು. ಅಂದರೆ ಅದನ್ನು ಒಂದು ಚೈನಿಗೆ ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ ಆ ಬೀಡನ್ನ. ಗ್ಯಾಪಲ್ಲಿ ತಂದು ಎರಡಕ್ಕೆ ಒಂದು ಮಾಡಬೇಕು. ಎರಡಕ್ಕೆ ಒಂದು ಮಾಡಿ ಮತ್ತೆ 3 ಚೈನ್ ಮತ್ತೆ ಇನ್ನೊಂದ್ಸಲ ಹಾಕೋತೀನಿ. ಸೂಜಿ ಮೇಲೆ ದಾರ ತಂದು ಒಂದು ಚೈನನ್ನು ಬಿಟ್ಟು 3 ಚೈನ್ ಆಗುತ್ತೆ. ಎರಡಕ್ಕೆ ಒಂದು ಮಾಡ್ತೀನಿ, ಎರಡಕ್ಕೆ ಒಂದು ಮಾಡ್ತೀನಿ ಮತ್ತು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶಾ ಹಿಂದೆ ಹೋಗಿ 2 ಚೈನ್ಗೆ ಒಂದು ಮಾಡ್ತೀನಿ. ಹೀಗೆ ಕಂಪ್ಲೀಟ್ ಪೂರ್ತಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಇಲ್ಲಿ 7 ಪಿಕಾಟ್ಸ್ ಬರುತ್ತೆ, ಇಲ್ಲಿ 7 ಪಿಕಾಟ್ಸ್ ಬರುತ್ತೆ. ಮಧ್ಯೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ, ಅದು ಒಂದು ಚೈನ್ ಗ್ಯಾಪ್ನ ಬಿಟ್ಟು. ಇವಾಗ ಇದನ್ನು ಒಂದು ಬೀಡ್ ಗ್ಯಾಪ್ಗೆ, ಅಂದರೆ ಇಲ್ಲಿಗೆ ಮಾಡೋಂಗಿಲ್ಲ, ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಬೇಕಾಗತ್ತೆ. ಲಾಕ್ ಮಾಡಾದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ನೆಕ್ಸ್ಟು ಬೀಡ್ ಗ್ಯಾಪ್ಗೆ ಲಾಕ್ ಮಾಡಿರ್ತೀವಲ್ಲ 4 ಚೈನ್ ಹಾಕಿ ಅಲ್ಲಿಗೆ ಹೋಗಿ ಮತ್ತೆ ಲಾಕ್ ಮಾಡಿದ್ರೆ ಒಂದು ಕ್ರೋಶ, ಒಂದು ಕಂಪ್ಲೀಟ್ ಕ್ರೋಶ ಫಿಲ್ ಆಗುತ್ತೆ. ಸೊ ಹೀಗೆ ನೀವು ಪ್ರತಿಯೊಂದು ಲೇಯರ್ಗಳಿಗೂ ಕಂಪ್ಲೀಟ್ ಕ್ರೋಶನ ಫಿಲಪ್ ಮಾಡ್ತಾ ಹೋಗಬೇಕಾಗತ್ತೆ. ಇವಾಗ ಇದನ್ನು ಹೇಗೆ ಸ್ಟಿಫಾಗಿ ಕೂರಿಸೋದು ಅಂತ ನಾನು ಒಂದ್ಸಲ ತೋರಿಸ್ಕೊಡ್ತೀನಿ, ಆಮೇಲೆ ಕಂಪ್ಲೀಟ್ ಸ್ಯಾರಿ ಫಿಲ್ ಮಾಡ್ತೀನಿ. ಈಗ ನೋಡಿ, ಈ ಥರ ಪುಟ್ಟದಾಗಿರೋದೊಂದು ಬೀಡ್ಸ್ ತೊಗೊಂಡಿದ್ದೀನಿ. ಇದು 0.2 mm ಅಥವಾ 0.4 mm ಅನಿಸುತ್ತೆ ಬೀಡ್ಸು. ಇಷ್ಟು ಪುಟ್ಟದಾಗಿರುತ್ತೆ. ಸ್ವಲ್ಪ ಇದು ವೆಯ್ಟ್ ಜಾಸ್ತಿ ಇರುತ್ತೆ. ಈ ಥರದೊಂದು ಬೀಡ್ಸ್ನ ತೊಗೊಂಡಿದ್ದೀನಿ. ತೊಗೊಂಡು ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಮರೂನ್ ಕಲರ್ಡ್ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ. 2 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕ್ರೋಶ ಇರುತ್ತೆ ಗೊತ್ತಾ, ಕ್ರೋಶ ಬ್ಯಾಕ್ ಸೈಡ್ಗೆ ಬಂದು ಆ ಹೆಮ್ಮಿಂಗ್ ನೀಡಲಿಂದ ಹಿಂದೆ ಎಲ್ಲಾದರೂ ಒಂದು ಕಡೆ ಲಾಕ್ ಥರ ಮಾಡ್ಕೋಬೇಕಾಗುತ್ತೆ. ಹೀಗೆ ಲಾಕ್ ಮಾಡಿಕೊಂಡು, ಇವಾಗ ಲಾಕ್ ಆಗಿದೆ ಇದು. ಫಸ್ಟು ಪಿಕಾಟ್ ಮಾಡಿರ್ತೀವಲ್ಲ, ಆ ಪಿಕಾಟ್ ಗ್ಯಾಪ್ ಒಳಗಡೆ, ಅಂದರೆ ಥ್ರೆಡ್ಸ್ ಒಳಗಡೆ ಒಂದು ಸೂಜಿನ ತಂದು ಆ ಗ್ಯಾಪ್ ಒಳಗಡೆ ಸೂಜಿನ ತಂದು ಈ ಬೀಡ್ಸ್ ಇರುತ್ತಲ್ಲ, ಆ ಬೀಡ್ಸ್ ಒಂದನ್ನ ಸೂಜಿ ಒಳಗಡೆ ಹಾಕ್ಕೊಂಡು ನೆಕ್ಸ್ಟು ಗ್ಯಾಪ್ಗೆ ಆ ಸೂಜಿ ಬೀಡ್ಸ್ ಹೋಗುತ್ತೆ. ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ವಾ, ಥ್ರೆಡ್ ಗ್ಯಾಪ್ ಇರುತ್ತಲ್ಲ ಸೆಕೆಂಡ್ ಕ್ರೋಶ, ಅದು ಒಳಗಡೆ ಹೋಗ್ಬೇಕಂದ್ರೆ ಅದ್ರ ಮಿಡಲಲ್ಲಿ ಸೂಜಿ ಹೋಗ್ತಾ ಇರಬೇಕು. ಆ ಗ್ಯಾಪ್ ಒಳಗಡೆ ಬೀಡ್ಸ್ ಕೂರ್ತಾ ಇರುತ್ತೆ ಈ ಥರ. ಮತ್ತೇನೊಂದು ಬೀಡನ್ನ ಹಾಕ್ಕೊಳ್ಳಿ. ಆ ಬೀಡನ್ನ ಪೂರ್ತಿ ಬ್ಯಾಕಿಗೆ ಬಂದರೆ ಆ ಗ್ಯಾಪ್ಗೆ ಅದು ಹೋಗುತ್ತೆ. ಮತ್ತು ಮಿಡಲ್ ಆಫ್ ದ ಪಿಕಾಟ್ ಡಬಲ್ ಕ್ರೋಶ ಒಳಗಡೆ ಕೂರಿಸಿದ್ರೆ ಗ್ಯಾಪ್ ಒಳಗಡೆ ಥ್ರೆಡ್ ಹೋಗುತ್ತೆ, ಇನ್ನೊಂದು ಗ್ಯಾಪ್ ಒಳಗಡೆ ಬೀಡ್ಸ್ ಈ ಥರ ಕೂರುತ್ತೆ. ಹೀಗೆ ಪೂರ್ತಿ ಎಂಟೈರ್ ಕ್ರೋಶ ಕೂತ್ಕೊಂಡು ಸ್ವಲ್ಪ ಎಳೆದಾಗ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿದ್ಮೇಲೆ ಇಲ್ಲೊಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ನಾನು ಇದೇ ಥರದ್ದು ಇನ್ನೊಂದು ಬೀಡ್ ಹಾಕೋತೀನಿ. ಆವಾಗ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡ್ಬೋದು ನೀವು, ಕಂಪ್ಲೀಟ್ ಬೀಡ್ಸನ್ನು ಫಿಲ್ ಮಾಡಿದಾಗ ಎಷ್ಟು ನೀಟಾಗಿ ಸ್ಟಿಫಾಗಿ ಆರ್ಚ್ ಬಂದಿದೆ, ಕ್ರೋಶ ಕಂಪ್ಲೀಟ್ ಆರ್ಚ್ ಬಂದಿದೆ. ಅದೇ ಥರನೇ ಪ್ರತಿಯೊಂದು ಲೇಯರ್ಗಳಿಗೂ ಫಸ್ಟು 7 ಪಿಕಾಟ್ಸ್ ಮಾಡಿ, 7 ಡಬಲ್ ಕ್ರೋಶಾ ವಿತ್ ಪಿಕಾಟ್ಸ್ ಮಾಡಿ, ಮಧ್ಯೆ ಒಂದು ಚೈನ್ ಗ್ಯಾಪ್ಗೆ ಒಂದು ಬೀಡನ್ನು ಆ್ಯಡ್ ಮಾಡಿ, ಮತ್ತೆ 7 ಪಿಕಾಟ್ಸ್ ವಿತ್ ಡಬಲ್ ಕ್ರೋಶಾ ಮಾಡಿಕೊಂಡು ನೆಕ್ಸ್ಟ್ ಬೀಡ್ ಲಾಕ್ ಮಾಡ್ಕೊಂಡಾಗ ಒಂದು ಕ್ರೋಶ ಕಂಪ್ಲೀಟ್ ಆಗುತ್ತೆ, ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಅದೇ ಥರ ಕಂಪ್ಲೀಟ್ ಸ್ಯಾರಿ ಮಾಡಿಕೊಂಡು ಆಮೇಲೆ
ಆ ಗ್ಯಾಪ್‌ಗಳಿಗೆ ಹೋಗಿ ಹೆಮ್ಮಿಂಗ್ ನೀಡಲ್ ತಗೊಂಡು ಪುಟ್ದಾಗಿ ಹೇಳಿದ್ನಲ್ಲ ಬೀಡ್ಸ್‌ನ 0.2 ಆಗಿರ್ಬೋದು, 0.4 ಆಗಿರ್ಬೋದು, ಆ ಚೈನ್ಸನ್ನ, ಆ ಬೀಡ್ಸನ್ನ ತಗೊಂಡು ಫಿಲ್ ಮಾಡ್ತಾ ಸ್ವಲ್ಪ ದಾರನ ಈ ರೀತಿ ನೀಟಾಗಿ ಎಳೆದ್ರೆ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಎಲ್ಲೂ ಕೂಡ ಒಂದು ಚೂರು ಗ್ಯಾಪ್ ಕಾಣಿಸಲ್ಲ. ನೀಟಾಗಿ ಒಂದು ಬಿಗ್ ಆರ್ಚ್ ಥರ ಕಾಣಿಸುತ್ತೆ. ಆಮೇಲೆ ನಾವು ಬೇಕಾದ್ರೆ ಇಲ್ಲಿ ಕಾಸ್ ಡಿಸೈನ್‌ನ ಮಾಡ್ಕೋಬೋದು. ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡಿ ಆಮೇಲೆ ನಾನು ನಿಮಗೆ ಆರ್ಚ್ ಡಿಸೈನ್ ತೋರಿಸ್ತೇನೆ. ಇವಾಗ ನೋಡಿ ಕಂಪ್ಲೀಟ್ ಸ್ಯಾರಿ ಪಲ್ಲುನ ನಾನು ಕಂಪ್ಲೀಟ್ ಮಾಡಿದ್ದೀನಿ ವಿತ್ ಕ್ರೋಶಾ. ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಪಿಕಾಟ್ಸ್ ಹಾಕ್ಕೊಂಡು ಮತ್ತು ಈ ಥರ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು ನಾನು ತೋರಿಸಿದ್ದೆ. ಇವಾಗ ನಾನು ಕಂಪ್ಲೀಟ್ ಸ್ಯಾರಿಗೆ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿ ಆದಮೇಲೆ ಇಲ್ಲಿ ಗ್ಯಾಪ್ ಇತ್ತಲ್ವ, ಆ ಗ್ಯಾಪ್‌ಗೆ ಫಸ್ಟು ನಾನು ಕಾಸು ಬೀಡ್ಸ್ ಬರುತ್ತೆ. ಆ ಕಾಸು ಡಿಸೈನ್ನ ಅಂಟಿಸ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಅದ್ರ ಮಧ್ಯ ಈ ಥರ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ 3 ಬೀಡನ್ನು ಹೊಲ್ಕೊಂಡಿದ್ದೀನಿ. ಹೆಮ್ಮಿಂಗ್ ನೀಡಲಿಂದ ಹೊಲ್ಕೊಂಡಿದ್ದೀನಿ. ಹೊಲ್ಕೊಂಡು ಆದಮೇಲೆ ಅಲ್ಲಿ ಕೆಳಗಡೆ ಈ ಥರ ಕ್ರೋಶಾ ಇತ್ತಲ್ವಾ, ಆ ಕ್ರೋಶಾ ಮೇಲೆ ಪರ್ಲ್ ಚೈನ್ ಅಂಟಿಸ್ಕೊಂಡಿದ್ದೀನಿ. ಸ್ಮಾಲ್ ಪರ್ಲ್ ಚೈನ್ ಅದು. ಇದಕ್ಕಿಂತ ಬಿಗ್ ಸೈಜ್ ಕೂಡ ಬರುತ್ತೆ. ನಾನು ಸ್ಮಾಲ್ ಪರ್ಲ್ ಚೈನನ್ನ ಅಂಟಿಸ್ಕೊಂಡು ನೀಟಾಗಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಕುಚ್ಚನ್ನ ಕೊಟ್ಟಿಲ್ಲ. ಯಾಕಂದರೆ ಇದು ನನ್ನ ಸ್ಯಾರಿ ಆಗಿರೋದ್ರಿಂದ ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ನಾನು. ನನಗೆ ಈ ಥರ ಕುಚ್ಚು ಬೇಕಾಗಿರಲಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಡಿಸೈನ್‌ಗೆ ಕುಚ್ಚು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಇದು ನನ್ನ ಸ್ಯಾರಿ ಆಗಿರೋದ್ರಿಂದ ನಾನು ಈ ಥರ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನಿಮ್ಮ ಕ್ಲೈಂಟ್ಸ್‌ಗೆ ಏನಾದರೂ ಬೇಕಾದರೆ ನೀವು ಕುಚ್ಚು ಹಾಕ್ಕೋಬೋದು. ಪುಟ್ಟದಾಗಿ ಒಂದು ಈ ಸೈಜ್‌ಗೇನೆ ಕುಚ್ಚನ್ನ ಹಾಕ್ಕೊಡ್ಬೋದು ನೀವು. ಬಟ್ ಇದಕ್ಕೆ ನಾನು ಈ ಥರ ಗ್ರ್ಯಾಂಡ್ ಫಿನಿಶಿಂಗ್ ಕೊಟ್ಟಿದ್ದೀನಿ ವಿತ್ ಪರ್ಲ್ ಅಟ್ಯಾಚ್‌ಮೆಂಟ್ ಕೊಟ್ಟಿದ್ದೀನಿ. ವಿತ್ ಬೀಡ್ಸ್, ಕಾಸು. ಯಾಕಂದರೆ ಇದನ್ನು ಬ್ರೈಡಲ್ ಸ್ಯಾರಿ ಆಗಿರೋದ್ರಿಂದ, ಬ್ರೈಡಲ್ ಲುಕ್ ಸ್ಯಾರಿ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಬ್ರೈಡಲ್ ಲುಕ್ಕೇ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ, ನೀವು ನೋಡ್ಬೋದು. ಸೊ ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.